ನಮಸ್ಕಾರ ಸ್ನೇಹಿತರೆ. ನಾವು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಡ್ತೀವಿ. ಈ ಕಾರ್ಯಗಳಲ್ಲಿ ಅನೇಕ ಸರಿ ನಾವು ಅಪಯಶಸ್ಸನ್ನು ಪಡಿತೀವಿ. ಇಲ್ಲಿ ಯಶಸ್ಸು ನಮಗೆ ಸಿಗದೇ ಇರಲಿಕ್ಕೆ, ಯಶಸ್ಸು ನಮ್ಮಿಂದ ದೂರ ಹೋಗಲಿಕ್ಕೆ ಕಾರಣಗಳನ್ನು ಗುರುತಿಸಿಕೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಆ ಎಲ್ಲ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ. ಎಲ್ಲೋ ಒಂದು ಕಡೆಯಲ್ಲಿ ಸೋಲು ಉಂಟಾದಾಗ ನಮಗೆ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗ್ತದೆ, ಛಲ ಸಾಹಸದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ದುರ್ಬಲತೆ ಉಂಟಾಗ್ತದೆ. ಹಾಗಾಗಿ ಮನುಷ್ಯನಲ್ಲಿ ಈ ಅಪಯಶಸ್ಸುಗಳಿರಲಿ ಕಾರಣ ಏನು, ಇಂಥ ಸಂದರ್ಭದಲ್ಲಿ ನಾವು ನಿರುತ್ಸಾಹಗಳನ್ನು ಹೇಗೆ ಹೋಗಲಾಡಿಸ್ಕೊಳ್ಬೇಕು, ನಾವು ಆಶಾವಾದಿ ಹೇಗಾಗಬೇಕು, ಸಾಧನೆಯನ್ನು ಯಾವ ಒಂದು ನಮ್ಮ ಅಂತರಂಗದ ಇನ್ನರ್ ಸ್ಟ್ರೆಂತ್ ಅನ್ನು ಬೂಸ್ಟ್ ಮಾಡಿ ನಾವು ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ. ಬಹುಶಃ ಆಸ್ಟ್ರೇಲಿಯಾದಲ್ಲಿ ಜಾನ್ ವುಟನ್ ಎನ್ನುವ ಆರ್ಕಿಟೆಕ್ಟ್ ಇದ್ದ. ಅವನು ಆಡಿಟೋರಿಯಂ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆರಂಭದಲ್ಲಿ ನಿರ್ಮಾಣಕ್ಕೆ 5 ಲಕ್ಷ ಮಿಲಿಯನ್ ಬೇಕಾಗ್ತದೆ ಅಂತೇಳಿ ಅವನು ಚಿಂತನೆಯನ್ನ ಮಾಡ್ತಾನೆ. ಬಟ್ ಕಾಂಟ್ರಾಕ್ಟ್ ಏನು ಅವನು ತಗೊಂಡಿರ್ತಾನೆ, ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಯತ್ನ ಮಾಡಿದ್ರೂ ಸಹಿತವಾಗಿ ತಿಂಗಳು, ವರ್ಷ, ಈಗ ಅನೇಕ ವರ್ಷಗಳು ಕಳೆದರೂ ಸಹಿತವಾಗಿ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಅವನ ಕೈಲಾಗಲಿಲ್ಲ. ಜಾನ್ಗೆ ಆಸ್ಟ್ರೇಲಿಯಾದಲ್ಲಿ ಒಂದು ಆಡಿಟೋರಿಯಂ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿಪರೀತ ಖರ್ಚುಗಳು ಜಾಸ್ತಿ ಆಗ್ತಾ ಹೋಯಿತು. 5, 10, 25, 50 ಮಿಲಿಯನ್ ಹೀಗೆ ಹೆಚ್ಚಾಗ್ತಾ ಹೋಯಿತು. ಬಹಳ ದಿವಸ ಆದರೂ ಭವನ ನಿರ್ಮಾಣ ಕಂಪ್ಲೀಟ್ ಆಗಲಿಲ್ಲ. ಪತ್ರಿಕೆಯವರು ಅವನನ್ನು ವಿಮರ್ಶೆ ಮಾಡಿ ಬರೆದ್ರು, ಅವನು ಹಣವನ್ನು ವೇಸ್ಟ್ ಮಾಡ್ತಿದ್ದಾನೆ, ಪೋಲ್ ಮಾಡ್ತಿದ್ದಾನೆ. ಹಾಗಾಗಿ ಅವನು ಯಾವುದೋ ಒಂದು ಭೂತ ಬಂಗಲೆಯನ್ನು ಕಟ್ತಿದ್ದಾನೆ, ಅವನು ಯಶಸ್ವಿ ಆಗೋದಿಲ್ಲ, ಅವನ ತಲೆ ಕೆಟ್ಟೋಗಿದೆ, ಅವನು ಎಲ್ಲ ಮೆಂಟಲಿ ಸರಿ ಇಲ್ಲ. ಹೀಗೆ ಅನೇಕ ರೀತಿಯಲ್ಲಿ ಅವನನ್ನು ನಿಂದನೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಬೈತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಆದರೆ ಜಾನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ತನ್ನ ಕೆಲಸ ಮಾಡ್ತಾ ಹೋದ ಅಷ್ಟೇ. ಆದರೆ ಅದು ಕಂಪ್ಲೀಟ್ ಆದಾಗ ಜನರು ಬಾಯಿ ಮೇಲೆ ಕೈ ಇಟ್ಕೊಂಡು ಇಂತಹ ಒಂದು ಪವಾಡ ಸುದೃಶ್ಯವಾಗಿರ್ತಕ್ಕಂತಹ ಒಂದು ಬಿಲ್ಡಿಂಗ್ ಅನ್ನ ಇವನು ಕಟ್ಟಿದ್ನಲ್ಲ ಅಂತ ಮತ್ತೆ ಯಾವ ಪತ್ರಿಕೆಗಳು, ಯಾವ ಮಾಧ್ಯಮಗಳು ಅವನನ್ನು ಬೈದಿದ್ರು, ನಿಂದಿಸಿದ್ರು, ತಲೆ ಕೆಟ್ಟಿದೆ ಅಂತಂದ್ರು, ಅವರೇ ಅವನನ್ನ ಒಬ್ಬ ದೊಡ್ಡ ಆರ್ಕಿಟೆಕ್ಟ್ ಅಂತ ಹೇಳಿ ಅವನನ್ನ ಬರಿತಾ ಹೋದ್ರು. ಸ್ನೇಹಿತರೆ, ಅದರ ಕಟ್ಟಡದ ಹೆಸರೇನು ಗೊತ್ತೇ? ಸಿಡ್ನಿ ಒಪೆರಾ ಹೌಸ್ ಅಂತ ಹೇಳಿ ಸ್ನೇಹಿತರೆ. ಸಿಡ್ನಿ ಒಪೆರಾ ಹೌಸ್ ಅನ್ನ ಅವನು ಕಟ್ಟಲಿಕ್ಕೆ ಹಲವಾರು ವರ್ಷಗಳನ್ನ ತೆಗೆದುಕೊಳ್ತಾನೆ. ಆದರೆ ಅವನು ಮಾನಸಿಕ ತಳಮಳದಿಂದಲೋ, ಭೀತಿಯಿಂದಲೋ, ಅಥವಾ ಹೆದರಿಕೆಯಿಂದಲೋ, ಅಥವಾ ನಿಂದನೆಗಳಿಂದಲೋ, ಅಥವಾ ಟೀಕೆ ಟಿಪ್ಪಣಿಗಳಿಂದ ಒಂದು ಪಕ್ಷ ಅವನು ಕುಗ್ಗಿ ಹೋಗಿದ್ರೆ ಆ ಒಪೆರಾ ಹೌಸ್ ಅನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ ಸ್ನೇಹಿತರೆ. ಹಾಗೇನೆ ಲಿಂಕನ್, ನಮ್ಗೆಲ್ರಿಗೂ ಗೊತ್ತು, ಅಬ್ರಹಾಂ ಲಿಂಕನ್, ನಮ್ಮೆಲ್ರಿಗೂ ಅವನೊಬ್ಬ ದೊಡ್ಡ ನಾಯಕ. ಅವನು ಹಲವಾರು ಸುಧಾರಣೆಗಳನ್ನು ಅಮೆರಿಕದಲ್ಲಿ ತಂದಂತವನು ಅಂತ. ಅವನು 17 ಬಾರಿ ಅಪಜಯ ಪಡಿತಾನೆ. ಅವನು ಸಾಮಾನ್ಯ ಎಲೆಕ್ಷನ್ ಇಂದ ಹಿಡ್ಕೊಂಡು ಗವರ್ನರ್ ಎಲೆಕ್ಷನ್ ವರೆಗೆ ಹಲವಾರು ಸರಿ ಅಪಯಶಸ್ಸನ್ನು ಹೊಂದ್ತಾನೆ. ಕೊನೆಗೆ ಅವನು ಯಶಸ್ಸನ್ನು ಪಡೆದು ಅಮೆರಿಕದ ಅಧ್ಯಕ್ಷನಾಗಿ ಹಲವಾರು ಸುಧಾರಣೆಗಳನ್ನು ಅವರು ತರ್ತಾನೆ. ಹಾಗೇನೆ ಸ್ನೇಹಿತರೆ, ಸೂಪರ್ ಮ್ಯಾನ್ ನ ಸೃಷ್ಟಿಕರ್ತರು ಅವ್ರ ಕತೆ ಕೇಳಿ ನೀವು. ಕಾಮಿಕ್ ಪುಸ್ತಕಗಳಲ್ಲಿ ಸೂಪರ್ ಮ್ಯಾನ್ ಕಾಮಿಕ್ಸ್ ಪುಸ್ತಕಗಳು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಮೊದಲು ಅದನ್ನ ಬರೆದಾಗ ಯಾರು ಅದನ್ನು ಒಪ್ಕೊಳ್ಳಿಲ್ಲ. ಇವೆಲ್ಲ ಕೆಲ್ಸಕ್ಕೆ ಬಾರದವು ಅಂತ ಹೇಳ್ಬಿಟ್ಟು ಪಬ್ಲಿಷರ್ಸ್ ವಾಪಸ್ ಕಳಿಸ್ತಾ ಇದ್ರು. ಕೊನೆಗೆ ಏನೋ ಮಾಡಿ ಡಿಟೆಕ್ಟಿವ್ ಕಾಮಿಕ್ಸ್ ಪ್ರಿಂಟರ್ಸ್ ಅಂತ ಹೇಳಿ ಅವರು ಒಪ್ಕೊಂಡ್ರು ಅದನ್ನ ಪ್ರಿಂಟ್ ಮಾಡಲಿಕ್ಕೆ. ಅವರು ಪ್ರಿಂಟ್ ಹಾಕಿದ ಕೂಡಲೇ ಬಂಪರ್ ಸಕ್ಸಸ್ ಆಯಿತು. ಒಂದೇ ಒಂದು ಪುಸ್ತಕ 10 ಲಕ್ಷಕ್ಕೂ ಮಿಗಿಲಾಗಿ ಮಾರಾಟವಾಯಿತು. ಹಾಗಾಗಿ ಅವರು ಬರೆದಂತ ಎಲ್ಲ ಪುಸ್ತಕಗಳು ಸಾಕಷ್ಟು ಸೇಲ್ ಆಯಿತು. ಅದನ್ನ ಬರೆದವ್ರು ಯಾರು ಗೊತ್ತೇ ಸ್ನೇಹಿತರೆ? ಹೈಸ್ಕೂಲ್ನ 2 ವಿದ್ಯಾರ್ಥಿಗಳು ಸೇರ್ಕೊಂಡು ಬರೆದ್ರು. ಆರಂಭದಲ್ಲಿ ಯಾರು ಸಹಿತ ಪಬ್ಲಿಷರ್ ಸಿಗಲಿಲ್ಲ. ಆದರೆ ಅಷ್ಟೊಂದು ಛಲ ಬಿಡದೆ ಅವರು ಸಾಹಸವನ್ನು ಮಾಡಿದ್ರು. ಹಾಗೇನೆ ಮೇರಿ ಇಗ್ಗಿನ್ಸ್ ಕ್ಲರ್ಕ್ ಅಂತಕ್ಕಂಥವಳು, ಅವಳು ಗಂಡ ತೀರ್ಕೊಳ್ತಾನೆ. 5 ಜನ ಮಕ್ಕಳು ಇರ್ತಾರೆ. ಅವಳೇನು ಹೆಚ್ಚು ಓದಿದವಳಲ್ಲ. 2 ಕಡೆ ಕೆಲಸ ಮಾಡ್ತಿರ್ತಾಳೆ. ಒಂದ್ ಕಡೆ ಅಟೆಂಡರ್ ಆಗಿದ್ರೆ, ಇನ್ನೊಂದ್ ಕಡೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿರ್ತಾಳೆ. ಬಟ್ ಮನೆ ಖರ್ಚನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ಬಟ್ ಅವಳಿಗೊಂದು
ಸಾಹಿತ್ಯದ ಬಗ್ಗೆ ಬಹಳ ಒಲವಿರ್ತದೆ. ಹಾಗಾಗಿ ನಾವು ನಾವೆಲ್ಸ್ಗಳನ್ನ ಬರೆದು ಕಾದಂಬರಿಗಳನ್ನ ಬರೆದು ಯಾಕೆ ನಾನು ಹಣ ಮಾಡಬಾರ್ದು ಅಂತೇಳಿ ಬರಿತಾಳೆ. ಆದರೆ ಅವಳು ಇಷ್ಟೆಲ್ಲ ಕೆಲಸಗಳ ನಡುವೆ 5-6 ಮಕ್ಕಳನ್ನ ಸಾಕಬೇಕು, ಅವ್ರ ಜವಾಬ್ದಾರಿ ನೋಡ್ಕೊಳ್ಬೇಕು. ಇದ್ರ ನಡುವೆ ಬೆಳಗ್ಗೆ 5 ಗಂಟೆಗೆ ಎದ್ದು 7 ಗಂಟೆವರೆಗೆ ಅವಳು ನಾವೆಲ್ಸ್ಗಳನ್ನ ಬರೀತಿದ್ರು. ಬಟ್ ಯಾವ ಪಬ್ಲಿಷರು ಒಪ್ಕೊಳ್ಳಿಲ್ಲ, ಅದನ್ನು ತಿರಸ್ಕರಿಸಿದ್ರು. ಸುಮಾರು ವರ್ಷಗಳು ಉರುಳಿದ್ವು. ಆದರೂ ಸಹಿತ ಅವಳು ಛಲ ಬಿಡದ ತ್ರಿವಿಕ್ರಮ್ ಅಂತೆ ಸುಮಾರು ಒಂದು 50 ನಾವೆಲ್ಸ್ಗಳನ್ನ ಬರೆದ್ರು. ಕೇವಲ 6 ವರ್ಷದಲ್ಲಿ 50 ನಾವೆಲ್ಸ್ಗಳನ್ನ ಬರೀತಾಳೆ. ಆದರೆ ಒಂದು ಪುಸ್ತಕ ಮಾತ್ರನ ಅವಳು ಪಬ್ಲಿಷರ್ಗೆ ಕೊಡ್ತಾಳೆ. ಇದಕ್ಕೆ $100 ಕೊಟ್ಬಿಡಪ್ಪ ಅಂತ ಬಹಳ ಸಾಹಸ ಮಾಡಿ ಏನೋ ಮಾಡಿ ಕಾಂಟ್ರಾಕ್ಟ್ ಅನ್ನ ಅವಳು ಪಡ್ಕೊಳ್ತಾರೆ. ಆದರೆ 1988ರಲ್ಲಿ 10 ದಶಲಕ್ಷ ಗ್ಯಾರಂಟಿಡ್ ರಾಯಲ್ಟಿಯನ್ನ ಅವಳು ಪಡಿತಾಳೆ. ಲೆಕ್ಕ ಹಾಕಿ ಸ್ನೇಹಿತರೆ, 1988ರಲ್ಲಿ ಅವಳು ಕಾದಂಬರಿಗಳಿಗೆ ಅವಳು 10 ಲಕ್ಷ ಗ್ಯಾರಂಟಿಡ್ ರಾಯಲ್ಟಿಯನ್ನ ಪಡಿತಾರೆ. ಒಂದು ಪಬ್ಲಿಷ್ ಕಂಪನಿ ಅವಳ ಜೊತೆನಲ್ಲಿ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಿದೆ ಹಾಗೂ ಸೈನ್ ಅನ್ನ ಮಾಡಿ ಇತಿಹಾಸವನ್ನ ಅವಳು ಸೃಷ್ಟಿ ಮಾಡ್ತಾರೆ. ವೇರ್ ಆರ್ ಚಿಲ್ಡ್ರನ್, ಎ ಕ್ರೈ ಇನ್ ದಿ ನೈಟ್, ಕ್ರಡಲ್ ವಿಲ್ ಫಾಲ್, ವೀಪ್ ನೋ ಮೋರ್, ಮೈ ಲೇಡಿ, ಈಗ ಹಲವಾರು ಕಾದಂಬರಿಗಳನ್ನ ಅವಳು ಬೆಳಿತಾರೆ. ಕೊನೆಗೆ ಅವಳು ಮಿಸ್ಟ್ರಿ ರೈಟರ್ಸ್ ಅಮೆರಿಕಾ ಅಧ್ಯಕ್ಷರಾಗಿಯೂ ಆಯ್ಕೆ ಆಗ್ತಾಳೆ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ಏಷ್ಯಾ ಖಂಡದಲ್ಲಿ ಬೆಂಗಾಲ್ ರಾಯಲ್ ಅಂತ ಇದೆ. ಹಾಗಾಗಿ ಇಲ್ಲಿಯೂ ಸಹಿತವಾಗಿ ಬಹಳ ಸಾಹಸವಾಗಿರ್ತಕ್ಕಂಥ ಕಥೆಗಳನ್ನು ನಾವು ಕೇಳ್ತಾ ಬರ್ತಿದ್ವಿ ಸ್ನೇಹಿತರೆ. ಹಾಗೇನೆ ನೋಡಿ ಸ್ನೇಹಿತರೆ, ಒಂದು ಸಿಂಹ ತನ್ನ ಬೇಟೆಯನ್ನ ಸಕ್ಸಸ್ ಮಾಡ್ಕೊಳ್ಳಿಕ್ಕೆ 10,000 ಬಾರಿ ಪ್ರಯತ್ನ ಮಾಡಿ ಫೇಲ್ ಆದ್ರೂ ಸಹಿತ ಬಿಡೋದಿಲ್ಲ. ಅದು ತನ್ನ ಸಾಹಸವನ್ನ ಮುಂದುವರಿಸಿ ತನ್ನ ಬೇಟೆಯನ್ನ ಮಾಡ್ಕೊಳ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಫೇಲ್ಯೂರ್ಸ್ಗಳಿಗೆ ಬಹಳ ಕುಗ್ಗಿ ಹೋಗಬಾರ್ದು, ಮನಸ್ಸು ಕೆಡಿಸ್ಕೊಳ್ಬಾರ್ದು, ಮಾನಸಿಕ ಅಸ್ವಸ್ಥರಾಗಬಾರ್ದು, ನಿರಾಶರಾಗಬಾರ್ದು. ಹಾಗಾಗಿ ಎಂತಹ ಕಷ್ಟದಲ್ಲಿಯೂ ಧೈರ್ಯ, ಆತ್ಮವಿಶ್ವಾಸವನ್ನು ಮಾತ್ರ ಕಳ್ಕೊಳ್ಬಾರ್ದು. ಧೈರ್ಯ, ಆತ್ಮವಿಶ್ವಾಸವನ್ನು ಮಾತ್ರ ಕಳ್ಕೊಳ್ಬಾರ್ದು. ಯಾವುದೇ ತಪ್ಪುಗಳು ಸಂಭವಿಸಿದಾಗ, ಸೋಲಾಗಿದ್ದಾಗ ಅದನ್ನ ನಾವು ಭೂತ್ ಕನ್ನಡಿಯಲ್ಲಿ ನೋಡಕ್ ಹೋಗಬಾರ್ದು. ರೂಯಿ ಜೈಸಾ ಅಂತ, ಅದು ಪಹಾಡ ಇರ್ಬೋದು, ಬಹಳ ದೊಡ್ಡ ಸಮಸ್ಯೆ ಇರ್ಬೋದು, ಬಟ್ ಅದನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ನೆಗೆಟಿವ್ ವಿಷಯಗಳನ್ನೇನಾದ್ರೂ ನಾವು ತೆಗೆದುಕೊಂಡ್ರಿ ಅಂದ್ರೆ, ಊಹಿಸ್ಕೊಂಡ್ರಿ ಅಂದ್ರೆ ನಾವು ನಿರಾಶಾವಾದಿಗಳಾಗ್ಬಿಡ್ತೀವಿ. ಹಾಗಾಗಿ ಅಪಯಶಸ್ಸುಗಳನ್ನು ಗಟ್ಟಿ ಹೃದಯದಿಂದ ನಾವು ಎದುರಿಸಬೇಕಾಗ್ತದೆ ಸ್ನೇಹಿತರೆ. ಅಂದ್ರೆ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ನೆಗೆಟಿವ್ ಫೀಲಿಂಗ್ ಅನ್ನ ಮನಸ್ಸಿಗೆ ಬರದಾಗೆ ನಾವು ನೋಡ್ಕೊಳ್ಬೇಕು ಸ್ನೇಹಿತರೆ. ಹೀಗೆ ನಾವು ವಿರೋಧ ಬಂದಾಗಲೆಲ್ಲನ ಯಾವುದೋ ಒಂದು ಹೊಸ ವಿಷಯಗಳನ್ನ ನಾವು ಕಲಿತೀವಿ. ಅಪಯಶಸ್ಸುಗಳಿಗೆ ಯಾವುದೋ ಒಂದು ಪರಿವರ್ತನೆಯನ್ನ ನಾವು ಮಾಡ್ಕೊಳ್ತೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಗೆಲುವಿನ ದಾರಿಯಲ್ಲಿ ಏನು ಸೋಲುಗಳು ಬರ್ತದೆ, ಆ ಸೋಲುಗಳನ್ನ ನಾವು ಇಟ್ ಇಸ್ ಅ ರೆಸ್ಟ್ ಪ್ಲೇಸ್ ಅಂತ ಹೇಳಿ ತಿಳ್ಕೊಂಡು ನಾವು ಅಲ್ಲಿ ಮಾನಸಿಕವಾಗಿ ವಿಶ್ರಾಂತಿ ಪಡಿಬೇಕು. ಹಾಗಾಗಿ ಫೇಲ್ ಆಗಿದ್ಲಿಕ್ಕೆ ಕಾರಣಗಳನ್ನ ವಿಮರ್ಶೆ ಮಾಡ್ಕೊಳ್ಬೇಕು. ಅಲ್ಲಿ ಸಾಧ್ಯತೆಗಳನ್ನ ಅಥವಾ ಸರಿ ತಪ್ಪುಗಳನ್ನ, ಅನುಕೂಲ ಅನನುಕೂಲಗಳನ್ನ, ನಮ್ಮ ದುರ್ಬಲತೆಗಳನ್ನ, ನಮ್ಮ ಸಬಲತೆಗಳನ್ನ ನಾವು ಪುನರ್ ಅವಲೋಕನ ಮಾಡಿಕೊಂಡು ಮತ್ತೆ ರಂಗಕ್ಕೆ ಧುಮುಕಿ ಯಶಸ್ಸನ್ನು ಪಡಿಬೇಕು ಸ್ನೇಹಿತರೆ. ಒಂದು ಸುದೀರ್ಘವಾದ ಉನ್ನತ ಲಕ್ಷ್ಯವನ್ನು ನಾವು ಇಟ್ಕೊಂಡಾಗ ಕೆಲವು ಸರಿನ ಅಡ್ಡಿ ಆತಂಕಗಳು, ಅಪಯಶಸ್ಸುಗಳು ನಮಗೆ ಬಂದೇ ಬರ್ತವೆ ಸ್ನೇಹಿತರೆ. ಆದರೆ ನೀವೀಗ ಅಮಿತಾಬ್ ಬಚ್ಚನ್ ತೆಗೆದುಕೊಳ್ಳಿ, ಆತ ಎಷ್ಟು ಸಾರಿ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ನಿನ್ನ ಆಕ್ಟಿಂಗಿಗೆ ಲಾಯಕ್ಕಿಲ್ಲ ಅಂತ ಕಳಿಸಿದ್ರು, ರಿಜೆಕ್ಟ್ ಆದ ಮನುಷ್ಯ. ನೀನು ಹೋಗಿ ಫುಟ್ಬಾಲ್ ಆಡು ಅಂತ ಹೇಳಿದ್ರು. ಆದರೆ ಅವನು ಛಲ ಬಿಡದ ತ್ರಿವಿಕ್ರಮನಂತೆ ಅವನು ಇಡೀ ಈ ಸಿನಿಮಾ ಸಾಮ್ರಾಜ್ಯವನ್ನೇ ಆಳಿದಂತಹ ವ್ಯಕ್ತಿ. ರಾಜ್ಕುಮಾರ್ ಸರ್ ಅದೇ ರೀತಿಯಲ್ಲಿ. ಹೀಗೆ ಸೋಲಿನ ಮೂಲಕ ನಾವು ಉಪಯೋಗಗಳನ್ನು ಕೂಡ ಪಡಿಬಹುದು. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದ್ಸರಿ ನಾವು ಆರಿಸಿಕೊಂಡಂತ ಮಾರ್ಗ ಸರಿ ಇದೆಯೋ ಇಲ್ವೋ ಅಂತೇಳಿ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗೆಯೇ ನಮಗಿರೋ ಅವಕಾಶಗಳಲ್ಲಿ ನಮ್ಮ ಸಾಮರ್ಥ್ಯ ಮತ್ತು ದುರ್ಬಲತೆಗಳನ್ನ ವಿಶ್ಲೇಷಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಸ್ನೇಹಿತರೆ. ಒಂದ್ ಪಕ್ಷ ನಾವೆಲ್ಲೋ ಒಂದ್ ಕಡೆನಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ರೆ ಆಯಶಸ್ಸನ್ನ ಪಡಿತೀವಿ. ಆ ತಪ್ಪು ಹೆಜ್ಜೆಗಳನ್ನ ಸರಿಪಡಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಹಾಗೇನೆ ನಮ್ಗೆಲ್ಲಿ ಸೋಲ್ತೀವಿ ಅದನ್ನು ವಿರಾಮದ ಸಮಯ, ರೆಸ್ಟ್ ಪ್ಲೇಸ್ ಅಂತ ತಿಳ್ಕೊಂಡು ಆತ್ಮವಿಮರ್ಶೆ, ಆತ್ಮಶೋಧನೆಯನ್ನ ಮಾಡ್ಕೊಳ್ಬೇಕು. ಸೋಲು ನಿಮ್ಗೆ ಸುತ್ತಲೂ ಇರುವ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಕೆಲವರು ವಂಚಕರಿರ್ತಾರೆ, ಸ್ವಾರ್ಥಿಗಳಿರ್ತಾರೆ. ಅವರ ವರ್ತನೆಗಳಿಂದಾಗಿ ಎಲ್ಲೋ ಒಂದು ಕಡೆ ನಾವು ಸೋಲನ್ನು ಅನುಭವಿಸ್ತೀವಿ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಕೀ ಏರಿಯಾಸ್. ವೈ ನಾನು ಯಾತಕ್ಕೆ ಸೋಲಾಯಿತು ಅಂತೇಳಿ. ಸೋಲಿನ ಸಂದರ್ಭದಲ್ಲಿ ನಮ್ಮನ್ನು ಪ್ರೀತಿಸುವವರು, ನಮ್ಮ ಬಗ್ಗೆ
ಒಲವಿರ್ತಕ್ಕಂಥವ್ರು ನಮಗೆ ಸಹಕಾರ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಸೋಲು ಎನ್ನುವುದಕ್ಕೆ ಭಯ ಪಡುವ ಅಗತ್ಯ ಇಲ್ಲ, ನಾಚಿಕೆ ಪಡುವ ಅಗತ್ಯನೂ ಇಲ್ಲ. ಸಕ್ಸಸ್ಗಾಗಿ ದೃಢ ವಿಶ್ವಾಸವನ್ನ ಮತ್ತು ವಿಲ್ ಪವರ್ ಅನ್ನ ಕ್ರೋಢೀಕರಿಸಿಕೊಳ್ಳಿ. ಹಾಗೇನೆ ಮಧ್ಯೆ ಮಧ್ಯೆ ಎದುರಾಗ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಸೋಲುಗಳನ್ನ ನೀವು ಎದುರಿಸತಕ್ಕಂತಹ ತಾಕತ್ತು, ಧೈರ್ಯವನ್ನ, ಸಂಪನ್ಮೂಲಗಳನ್ನ, ತರಬೇತಿಯನ್ನ ನೀವು ಪಡ್ಕೊಳ್ಳಿ ಅಥವಾ ದುರ್ಬಲತೆಗಳನ್ನು ಸರಿಪಡಿಸಿಕೊಳ್ಳಿ. ಹಾಗಾಗಿನ ಸಕ್ಸಸ್ ಎನ್ನುವ ದಾರದಲ್ಲಿರುವ ಅಪಯಶಸ್ಸುಗಳಲ್ಲಿ ಸುಕ್ಕಿದೆ. ಅದನ್ನ ನೀವು ರೆಸ್ಟ್ ಪ್ಲೇಸ್ ಅಲ್ಲಿ ಇದ್ದಾಗ ಅದನ್ನು ಬಿಡಿಸಿ ಕೊನೆಗೆ ನಿಮಗೆ ಯಶಸ್ಸು ಖಂಡಿತ ಸಿಗ್ತದೆ. ನೀವು ಆ ಅಪಯಶಸ್ಸಿನ ಹಿಂದಿರ್ತಕ್ಕಂತಹ ಎಲ್ಲ ದುರ್ಬಲತೆಗಳನ್ನ ಅಥವಾ ಅಲ್ಲಿನ ಅವಕಾಶಗಳನ್ನೆಲ್ಲವನ್ನೂ ಸಹಿತವಾಗಿ ಪುನರಾವಲೋಕನ ಮಾಡಿಕೊಂಡು ಆತ್ಮವಿಮರ್ಶೆ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೀರಿ ಅಂತ ಹೇಳ್ತಾ ಒಳ್ಳೆದಾಗಲಿ ಸ್ನೇಹಿತರೆ.